ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಜ್ಯಾದ್ಯಂತ ಇರುವ ಎಲ್ಲ ಬಿಪಿಎಲ್, ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೆ ಇದೀಗ ಆಹಾರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯನವರಿಂದ 4ರಿಂದ 5 ಹೊಸ ಬದಲಾವಣೆಗಳು, ಹೊಸ ರೂಲ್ಸ್ಗಳು ಮತ್ತು ಶಾಕಿಂಗ್ ರೂಲ್ಸ್ ಅನ್ನು ಜಾರಿ ಮಾಡಿ ಎಲ್ಲರಿಗೂ ಬಿಗ್ ಶಾಕ್ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಎಲ್ಲ ರೇಷನ್ ಕಾರ್ಡುದಾರರಿಗೆ 2 ಗುಡ್ ನ್ಯೂಸ್, ಇನ್ನೂ 2 ಬ್ಯಾಡ್ ನ್ಯೂಸ್ ಇದೆ. ಏನಿದು ಮಾಹಿತಿ? ಎಲ್ಲ ಬಿಪಿಎಲ್, ಎಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಏನಾದರೂ ನೀವು ಹೊಂದಿದ್ರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಹೌದು, ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನೆಂದರೆ, ಬಹುದಿನಗಳಿಂದ ಕಾದು ಕುಳಿತಿರುವ ಎಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಗ್ರಾಹಕರಿಗೆ ಬಂತು ಬಂಪರ್ ಗುಡ್ ನ್ಯೂಸ್. ರಾಜ್ಯದಲ್ಲಿ ಇದೀಗ ಹೊಸ ಬಿಪಿಎಲ್, ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಇದೀಗ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಮತ್ತೆ ಅವಕಾಶವನ್ನು ಆಹಾರ ಇಲಾಖೆ ನೀಡಿದ್ದು, ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ www.ahara.kar.nic.inಗೆ ಭೇಟಿ ನೀಡಿ ನೀವು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ನಿಮ್ಮ ವೋಟರ್ ಐಡಿ, ಆಧಾರ್ ಕಾರ್ಡ್, ವಯಸ್ಸಿನ ಪ್ರಮಾಣ ಪತ್ರ, ಇತ್ತೀಚಿನ 4 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ, ಮೊಬೈಲ್ ಸಂಖ್ಯೆ ಸೇರಿದಂತೆ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಹಾಗೂ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಂತ CSC ಕೇಂದ್ರಕ್ಕೆ ಭೇಟಿ ಮಾಡಿ. ಇನ್ನು ಎರಡನೆಯದಾಗಿ ಬಂದಿರತಕ್ಕಂಥ ದೊಡ್ಡ ಬದಲಾವಣೆ ಏನೆಂದರೆ, ಇದು ಒಂದು ರೀತಿಯಿಂದ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏಕೆಂದರೆ ಆಹಾರ ಇಲಾಖೆಯು ಬಹುದಿನಗಳಿಂದ ಹಲವು ತಿಂಗಳ ಮುಂಚೆ ಎಲ್ಲ ರೇಷನ್ ಕಾರ್ಡುದಾರರು KYCಯನ್ನು ದೃಢೀಕರಿಸಿಕೊಳ್ಳಿ ಎಂದು ಹಲವರಿಗೆ ಸೂಚನೆಯನ್ನು ನೀಡಿ ಸುತ್ತೋಲೆ ಹೊರಡಿಸಿತ್ತು. ಆದರೆ ಇಲ್ಲಿಯವರೆಗೂ ಇನ್ನೂ ಹಲವು ರೇಷನ್ ಕಾರ್ಡ್ ಕುಟುಂಬದವರು KYC ದೃಢೀಕರಿಸಿಲ್ಲ. ಹೀಗಾಗಿ ಇದೀಗ ಕೊನೆಯ ಬಾರಿ ಅವಕಾಶ ನೀಡಲಾಗ್ತಿದ್ದು, ಈ ತಿಂಗಳ ಅಂತ್ಯದೊಳಗೆ ಎಲ್ಲರೂ ತಮ್ಮ ಕುಟುಂಬ ಸಮೇತ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಮಾಡಿ ಥಂಬ್ ಇಂಪ್ರೆಷನ್, ಬಯೋಮೆಟ್ರಿಕ್ ಥಂಬ್ ನೀಡುವುದರ ಮೂಲಕ KYC ದೃಢೀಕರಿಸಿಕೊಳ್ಳಿ ಎಂದು ಎಲ್ಲರಿಗೂ ಸೂಚನೆ ನೀಡಲಾಗಿದೆ. ಮೂರನೆಯದಾಗಿ ಬಂದಿರುವಂತಹ ಗುಡ್ ನ್ಯೂಸ್ ಏನಿದೆ ಅಂದರೆ, ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೆ ಅಂಥವರೆಲ್ಲರಿಗೂ ಇದೀಗ ಬಂಪರ್ ಗುಡ್ ನ್ಯೂಸ್ ಬಂದಿದೆ. ಹೌದು, ಇನ್ಮುಂದೆ ಎಲ್ಲ ರೇಷನ್ ಕಾರ್ಡುದಾರರಿಗೆ ಅಕ್ಕಿಯ ಬದಲಾಗಿ ಭತ್ತ, ರಾಗಿ, ಜೋಳ ಸೇರಿದಂತೆ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ರಾಜ್ಯ ಆಹಾರ ಇಲಾಖೆ ಸೂಚನೆ ನೀಡಿದೆ. ಹೌದು, ಬರುವ ಈ ತಿಂಗಳಿನಿಂದಲೇ ಇದೀಗ ಎಲ್ಲ ರೇಷನ್ ಕಾರ್ಡುದಾರರಿಗೆ ಅಕ್ಕಿಯ ಜೊತೆಗೆ ಭತ್ತ, ರಾಗಿ ಮತ್ತು ಜೋಳ ಸಿಗಲಿದೆ. ಹೀಗೆ ಹೊಸ ವಸ್ತುಗಳ ವಿತರಣೆ ಮಾಡುವ ಒಂದು ಮಹತ್ವದ ತೀರ್ಮಾನವನ್ನು ಆಹಾರ ಇಲಾಖೆ ಘೋಷಣೆ ಮಾಡಿತ್ತು. ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊನೆಯದಾಗಿ ಬಂದಿರುವಂತಹ ಹೊಸ ಬದಲಾವಣೆ, ಹೊಸ ರೂಲ್ಸ್ ಏನೆಂದರೆ, ಒಂದು ಕಡೆಗೆ ಬಿಗ್ ಶಾಕಿಂಗ್ ನ್ಯೂಸನ್ನು ಇದೀಗ ಎಲ್ಲ ರೇಷನ್ ಕಾರ್ಡುದಾರರಿಗೆ ಆಹಾರ ಇಲಾಖೆ ಹೊರಡಿಸಿದ್ದು, ನಕಲಿ ದಾಖಲೆ ನೀಡಿ ಆರ್ಥಿಕವಾಗಿ ಸದೃಢರಾದವರು ಇದೀಗ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡನ್ನು ಪಡೆದುಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಲಾಭವನ್ನು ಪಡೆದುಕೊಳ್ತಿದ್ದು, ಇದೀಗ ಅಂಥವರು ರಾಜ್ಯ ಆಹಾರ ಇಲಾಖೆಯ ಗಮನದಲ್ಲಿ ಬಂದಿದ್ದು, ಅಂಥವರ ರೇಷನ್ ಕಾರ್ಡನ್ನು ಕಂಪ್ಲೀಟ್ ಆಗಿ ಸೀಸ್ ಮಾಡಿ ರದ್ದುಪಡಿಸಲಾಗುತ್ತಿದೆ ಎಂದು ಅಧಿಕೃತವಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಇವೆಲ್ಲ ರೇಷನ್ ಕಾರ್ಡುದಾರರಿಗೆ ಬಂದಿರತಕ್ಕಂಥ 2 ಗುಡ್ ನ್ಯೂಸ್ ಹಾಗೂ 2 ಬ್ಯಾಡ್ ನ್ಯೂಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ. ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ. ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಭರಣ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಇಳಿಯುತ್ತಂತೆ ಬೆಲೆ. 10 ಗ್ರಾಂ ಬಂಗಾರ 56,000 ರೂಪಾಯಿಗೆ ಸಿಗುತ್ತಂತೆ. ಅಮೆರಿಕಾದ ವಿಶ್ಲೇಷಕನ ಭವಿಷ್ಯ. ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಈಗಾಗಲೇ 24 ಕ್ಯಾರೆಟ್ ಗೋಲ್ಡ್ ಬೆಲೆ 10 ಗ್ರಾಂಗೆ 90,000 ದಾಟಿದ್ದು, ಲಕ್ಷದ ಗಡಿ ಕ್ರಾಸ್ ಮಾಡಲು ಚಿನ್ನ ರೇಸ್ಗೆ ಇಳಿದಿದೆ. ಹೂಡಿಕೆದಾರರಂತೂ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಭರ್ಜರಿ ಲಾಭ ಪಡೆಯುತ್ತಿದ್ದಾರೆ. ಮಧ್ಯಮ ವರ್ಗದವರಂತೂ ಈಗ ಬಂಗಾರದ ಕಡೆ ತಲೆ ಹಾಕಿಯೂ ಮಲಗುತ್ತಿಲ್ಲ. ಇದರ ನಡುವೆ ಬಂಗಾರದ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಯಲಿದೆ ಎಂಬ ಮುನ್ಸೂಚನೆಯೊಂದು ಸಿಕ್ಕಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಬರೋಬ್ಬರಿ 38% ಚಿನ್ನದ ಬೆಲೆ ಕುಸಿತ ಕಾಣಲಿದ್ದು, ಗೋಲ್ಡ್ ರೇಟ್ 60,000 ರೂಪಾಯಿಗಿಂತ ಕಮ್ಮಿಯಾಗಲಿದೆ ಎಂಬ ಭವಿಷ್ಯವಾಣಿ ಜನರಲ್ಲಿ ಸಂಚಲನ ಸೃಷ್ಟಿಸಿದೆ. ಬಂಗಾರ ಖರೀದಿಸಬೇಕು ಎಂಬ ಕನಸು ಕಾಣುತ್ತಿದ್ದವರಿಗೆ ಮರುಭೂಮಿಯಲ್ಲಿ ಬಯಸಿ ಸಿಕ್ಕಿದ್ದಂತಾಗಿದೆ.
ಆಕಾಶ ಮುಟ್ಟಿದ್ದ ಬಂಗಾರ ಮತ್ತೆ ಭೂಮಿಯತ್ತ ದಿನದಿಂದ ದಿನಕ್ಕೆ ಇಳಿಯುತ್ತಿದೆ. ಗೋಲ್ಡ್ ರೇಟ್ ನಿಜವಾಗುತ್ತಾ? 55 ಸಾವಿರ ರೂಪಾಯಿ. ಭವಿಷ್ಯ ಬಂಗಾರದ ದರ ಇಳಿಯೋದಕ್ಕೆ ಏನು ಕಾರಣ? ಭವಿಷ್ಯ ನಿಜವಾಗುತ್ತದಾ? ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ಹೇಳ್ತೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಮಾಹಿತಿಗೆ ತಪ್ಪದೆ ಲೈಕ್ ಕೊಟ್ಟು ನಮ್ಮ ದೇಶದಲ್ಲಿ ಬಂಗಾರದ ಬೆಲೆ ಕಡಿಮೆಯಾದರೆ ಬಡವರಿಗೆ ಒಳ್ಳೆಯದಾಗುತ್ತದೆ ಅಂತ ಹೇಳೋರು ಎಸ್ ಅಂತ ಕಮೆಂಟ್ ಮಾಡಿ. ಹಾಗೂ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೌದು, ಕೆಲ ದಿನಗಳ ಹಿಂದಷ್ಟೇ ಚಿನ್ನದ ಬೆಲೆ ಲಕ್ಷದ ಗಡಿ ದಾಟಿತ್ತು. ಆಗ ಆಭರಣ ಪ್ರಿಯರು ಹೇಗಪ್ಪ, ಹೀಗಾದರೆ ಇನ್ನು ನಾವ್ಯಾವಾಗ ಬಂಗಾರ ಖರೀದಿಸೋದು ಅಂತ ನಿರಾಸೆಯಾಗಿದ್ರು. ಆದರೆ ಈಗ ಅದೇ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ಹಳದಿ ಲೋಹದ ಬೆಲೆ ದಿನದಿಂದ ದಿನಕ್ಕೆ ಇಳಿಯುತ್ತಿದೆ. ಅಕ್ಷಯ ತೃತೀಯಾಗೆ ಬೆಲೆ ಏರುವ ನಿರೀಕ್ಷೆ ಇದ್ದರೂ ಕೂಡ ಚಿನ್ನದ ಬೆಲೆ ಇಳಿದಿದ್ದು ಆಭರಣ ಪ್ರಿಯರ ಮುಖದಲ್ಲಿ ನಗುವಿಗೆ ಕಾರಣವಾಗಿದೆ. ಜಾಗತಿಕ ಮಾರುಕಟ್ಟೆ ಸುಧಾರಿಸುತ್ತಿರುವುದು ಹಾಗೂ ಜಾಗತಿಕ ಮಟ್ಟದಲ್ಲಿ ಕಡಿಮೆಯಾಗುತ್ತಿರುವ ಕಾರಣಕ್ಕೆ ಚಿನ್ನದ ದರ ಇಳಿಯುತ್ತಿದೆ ಎನ್ನಲಾಗಿದೆ. ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಇಳಿಯಬಹುದು ಅಂತ ಅಂದಾಜಿಸಲಾಗುತ್ತಿದ್ದು 56 ಸಾವಿರ ರೂಪಾಯಿಗೆ 10 ಗ್ರಾಂ ಚಿನ್ನ ಸಿಗುವ ಭವಿಷ್ಯ ನಿಜವಾಗುವ ಸಾಧ್ಯತೆ ದಟ್ಟವಾಗಿದೆ. ಹೌದು, ಏಪ್ರಿಲ್ 22ರಂದು ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಲಕ್ಷ ರೂಪಾಯಿ ದಾಟಿತ್ತು. ಕಳೆದ ಕೆಲವು ದಿನಗಳಲ್ಲಿ ಗಮನಾರ್ಹವಾಗಿ ಚಿನ್ನದ ಬೆಲೆ ಇಳಿಕೆಯಾಗ್ತಾ ಇದೆ. ಈಗ ಭಾರತದಲ್ಲಿ 95 ಸಾವಿರ ರೂಪಾಯಿಗೆ ಕುಸಿದಿದೆ. ಇದು 24 ಕ್ಯಾರೆಟ್ ಗೋಲ್ಡ್ ಆಗಿದ್ದು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 87 ಸಾವಿರ ರೂಪಾಯಿಯಿಂದ ಕೆಳಗಿಳಿಯುತ್ತಿದೆ. 10 ದಿನದ ಹಿಂದೆ ಇದರ ಬೆಲೆ 93 ಸಾವಿರ ರೂಪಾಯಿ ಇತ್ತು. ಇನ್ನು 18 ಕ್ಯಾರೆಟ್ ಬಂಗಾರದ ಬೆಲೆ 76 ಸಾವಿರ ರೂಪಾಯಿಯಿಂದ ಕೆಳಗಿಳಿದಿದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಯುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಶೀಘ್ರದಲ್ಲೇ 24 ಕ್ಯಾರೆಟ್ ಗೋಲ್ಡ್ ಬೆಲೆ 10 ಗ್ರಾಂಗೆ 90 ಸಾವಿರದಿಂದ ಇನ್ನಷ್ಟು ಕಡಿಮೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ಬೆಲೆಗೇರಿದ್ದರೂ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗಿಲ್ಲ ಎಂಬುದು ಇತ್ತೀಚಿನ ಅಕ್ಷಯ ತೃತೀಯ ದಿನದಂದು ಗೊತ್ತಾಗಿದೆ. ಅವತ್ತು 20 ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಅಂತ ವರದಿಯಾಗಿದೆ. ಅದರ ಬಳಿಕ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಇಳಿಯುತ್ತಿದೆ. ಸದ್ಯಕ್ಕಂತೂ ಭಾರತದಲ್ಲಿ ಚಿನ್ನದ ಬೆಲೆ ಏರಲ್ಲ. ಹೌದು, ಕೆಲವು ವರದಿಗಳು ಭವಿಷ್ಯದ ಪ್ರಕಾರ ಬಂಗಾರದ ಬೆಲೆ ಭಾರತದಲ್ಲಿ ಸದ್ಯಕ್ಕಂತೂ ಏರಿಕೆ ಕಾಣಲ್ಲ ಅಂತ ಹೇಳಲಾಗ್ತಿದೆ. ಜಾಗತಿಕ ವ್ಯಾಪಾರ ಪರಿಸ್ಥಿತಿಗಳಲ್ಲಿ ಸುಧಾರಣೆಯಾಗ್ತಿರೋದು ಚಿನ್ನದ ಬೆಲೆಗಳ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ಅಮೆರಿಕದ ಸುಂಕ ಸಮರ ಕೂಡ ಸದ್ಯಕ್ಕೆ ತಣ್ಣಗಾಗಿರೋದು. ಅಮೆರಿಕದ ಜೊತೆ ಭಾರತ ಸೇರಿ ಅನೇಕ ದೇಶಗಳು ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿರೋದು ಜಾಗತಿಕ ಮಾರುಕಟ್ಟೆಯನ್ನು ಸ್ಥಿರವಾಗಿಸಿದೆ. ಇದು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಎನ್ನಲಾಗ್ತಿದೆ. ಇತ್ತ ಚೀನಾ ಕೂಡ ಕೆಲ ಅಮೆರಿಕನ್ ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡಲು ನಿರ್ಧರಿಸೋದು ಜಾಗತಿಕ ಮಾರುಕಟ್ಟೆಯ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿದೆ. ಇದರ ಜೊತೆ ಫೆಡರಲ್ ಬಡ್ಡಿ ದರ ಇಳಿಸುವ ಸಾಧ್ಯತೆ ಇರೋದ್ರಿಂದ ಡಾಲರ್ ಬಲಗೊಳ್ಳುತ್ತಿರೋದು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಎನ್ನಲಾಗುತ್ತಿದೆ. ಬಂಗಾರದ ದರ ಇಳಿಯೋದಕ್ಕೆ ಏನು ಕಾರಣ? ಏನಪ್ಪಾ ಅಂದರೆ, ರಷ್ಯಾ ಉಕ್ರೇನ್ ಯುದ್ಧ ತಣ್ಣಗಾಗ್ತಾ ಇದ್ದು ವ್ಯಾಪಾರ ಸಮರ ಕೂಡ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಣುತ್ತಿದೆ. ಇದರಿಂದ ಉತ್ತಮ ಆದಾಯಕ್ಕಾಗಿ ಹೂಡಿಕೆದಾರರು ಚಿನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಕೂಡ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆಯ ಸತತ ಕುಸಿತಕ್ಕೆ ಕಾರಣವಾಗಿದೆ. ಈ ಬೆಲೆ ಕುಸಿತದ ಬೆನ್ನಲ್ಲೇ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ನುಡಿದಿರುವ ಭವಿಷ್ಯ ನಿಜವಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮುಂದಿನ 2 ವರ್ಷಗಳಲ್ಲಿ ಬಂಗಾರದ ಬೆಲೆ 38% ಕುಸಿತ ಕಾಣಲಿದೆ ಅಂತ ಭವಿಷ್ಯ ನೋಡುತ್ತಿದ್ದ. ಅಂದರೆ ಭಾರತದಲ್ಲಿ ಬಂಗಾರದ ಬೆಲೆ 60 ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆಗೆ ಸಿಗಲಿದೆ ಅಂತ ಆತ ಹೇಳಿದ್ದ. ಆದರೆ ಟ್ರೆಂಡ್ ಈಗ ಕಾಣ್ತಾ ಇತ್ತು. ಆಕಾಶಕ್ಕೇರಿದ ಬಂಗಾರ ದಿನದಿಂದ ದಿನಕ್ಕೆ ಭೂಮಿ ಕಡೆ ಬರ್ತಿರೋದು ಆಭರಣ ಪ್ರಿಯರನ್ನ ಖುಷಿಪಡಿಸಿದೆ. ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.